ಇನ್ನು ಇರಾನ್ ಸರ್ವೋಚ್ಚ ನಾಯಕ ಖಮನೈ ಹತ್ಯೆ ಖಂಡಿಸಿ ಪ್ರತಿಭಟನೆಗಳು ನಡೀತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಹಿಂಸಾಚಾರಕ್ಕೆ ತಿರುಗಿದೆ ಪ್ರತಿಭಟನೆ. ಶ್ರೀನಗರ ಸೇರಿದಂತೆ ಹಲವೆಡೆ ಪ್ರತಿಭಟನೆ ವೇಳೆ ಹಿಂಸಾಚಾರ ನಡೆದಿದೆ. ಪೊಲೀಸರು ಸೇನಾ ಸಿಬ್ಬಂದಿ ಜೊತೆ ಪ್ರತಿಭಟನಾಕಾರರು ವಾಗ್ವಾದಕ್ಕಿಳಿದಿದ್ದಾರೆ. ಉದ್ರಿಕ್ತರ ಗುಂಪು ಚದುರಿಸೋದಕ್ಕೆ ಅಶ್ರುವಾಯು ಬಳಸಿದ್ದಾರೆ ಪೊಲೀಸರು. ನೋಡಿ ಯಾವ ರೀತಿಯ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಇರಾನ್ ಮೇಲಿನ ಯುದ್ಧಕ್ಕೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಶಿವಮೊಗ್ಗ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೀತಾ ಇದೆ. ಶಿಯಾ ಸಮುದಾಯದ ಜನರು ಪ್ರತಿಭಟನೆಗಿಳಿದಿದ್ದಾರೆ. ಅಮೆರಿಕ ಇಸ್ರೇಲ್ ದೇಶದ ನೀತಿಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಖಮೇನಿ ಹತ್ಯೆಗೆ ಶಿಯಾ ಸಮುದಾಯ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಅಮಾಯಕರ ಸಾವಿಗೂ ಶಿಯಾ ಸಮುದಾಯ ಕಿಡಿಕಾರ್ತಾ ಇದೆ. ಖಮನೈ ಭಾವಚಿತ್ರ ಹಿಡಿದು ಶಿಯಾ ಸಮುದಾಯ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹ ರೀತಿ. ಶಿವಮೊಗ್ಗದ ಡಿಸಿ ಕಚೇರಿ ಎದುರು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ದಿನ ಶೋಕಾಚರಣೆಯನ್ನು ಮಾಡ್ತಾ ಇದ್ದೇವೆ. ಕಾರಣ ಏನಂತ ಹೇಳಿದರೆ, ಅಮೆರಿಕ ಮತ್ತು ಇಸ್ರಾಯೇಲ್ ಜಂಟಿ ಕಾರ್ಯದರ್ಶಿಯನ್ನು ಮಾಡಿ ನಮ್ಮ ಇರಾನ್ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ನಾವು ಇಲ್ಲಿ ಭಾರತದಲ್ಲಿ ಮಹಾತ್ಮ ಗಾಂಧೀಜಿಯನ್ನು ನಾವು ಹೇಗೆ ಸ್ಮರಿಸುತ್ತೇವೋ, ಅಲ್ಲಿ ತೆಹರಾನ್ನಲ್ಲಿ, ರಾಜಧಾನಿಯಾದಂಥ ತೆಹರಾನಿನಲ್ಲಿ ಗಾಂಧೀಜಿ ಅನ್ನುವಂಥ ಹಾಸ್ಪಿಟಲ್ಗೆ ಅವರು ಬಾಂಬನ್ನು ಹಾಕಿದ್ದಾರೆ. ನಾವು ಹೇಗೆ ಇದನ್ನು ಸ್ಮರಿಸೋದಕ್ಕೆ ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ನಾವು ಈ ಒಂದು ಭಾವನಾತ್ಮಕ ಮೆರವಣಿಗೆಯನ್ನು ನಾವು ಇಲ್ಲಿ ಮಾಡಿ ನಮಗೆ ಶಾಂತಿಯುತವನ್ನು ದೊರಕಿಸಬೇಕು ಅಂತ ನಾವು ನಮ್ಮ ಕರ್ನಾಟಕ ಸರ್ಕಾರಕ್ಕಾಗಲಿ ಮತ್ತು ನಮ್ಮ ಭಾರತ ದೇಶದ ಸರ್ಕಾರಕ್ಕೆ ನಾವು ಇದನ್ನು ಒತ್ತಿ ಹೇಳಿರ್ತೇವೆ ಅಂತ ನನ್ನ ಎರಡು ಮಾತುಗಳನ್ನು ನಾನು ಮುಗಿಸುತ್ತೇನೆ. ಈ ವಾರು ಅಮೆರಿಕ ಇಂದು ವಾರ ಅಲ್ಲ, ಇದು ವಾರ ಇಸ್ರಾಯಿಲ್ ಇರಾನು. ಯಾಕಂದರೆ ಇಸ್ರಾಯಿಲ್ ಮೊದಲೇ ಇರಲಿಲ್ಲ. ಇಸ್ರಾಯಿಲ್ 1948ನಲ್ಲಿ ಹಿಟ್ಲರ್ ಅವ್ರಿಗೆ ಹೊಡೆದು ಹಾಕಿದ ಮೇಲೆ ಅವರು ಇಲ್ಲಿ ಬಂದು ಅಕ್ಕಪಕ್ಕ ಇದು ಕಾಡಿನಲ್ಲಿ ಸೇರಿಕೊಂಡು ಆಮೇಲೆ ಇವ್ರಿಗೆ ಜಾಗ ಕೇಳಿದ್ದು. ಅವ್ರ ಜಾಗ ದುಡ್ಡು ಕೊಟ್ಟು, ಜಾಸ್ತಿ ದುಡ್ಡು ಕೊಟ್ಟು, ಇವರು ಯಹೂದಿಯವರು, ಇವ್ರ ಹತ್ರ ದುಡ್ಡು ತುಂಬ ಜಾಸ್ತಿ ಇತ್ತು. ಇವ್ರಿಗೆ ಗ್ರೇಟ್ ಬ್ರಿಟನ್ ಸಪೋರ್ಟ್ ಮಾಡಿದ್ದಾರೆ. ಗ್ರೇಟ್ ಬ್ರಿಟನ್ ಸಪೋರ್ಟ್ ಮಾಡಿ ಅವ್ರಿಗೆ ಅಲ್ಲಿ ಜಾಗ ಕೊಡಿಸಿ ಆಮೇಲೆ ಇವರನ್ನು ಖುಷಿಯಾಗಿ ಅಲ್ಲಿ ಖಾಮಿನಾಯಿ, ಇವ್ರ ಮುಂಚೆ ಅವ್ರು ಖುಮೇನಿ ಅಂತ ಇದ್ದರು. ಆ ಖುಮೇನಿನ ಅಲ್ಲಿ ಖುಮೇನಿ ಫಸ್ಟು ಅವರು ಖಾಮಿನಿ ಅವರಿಗೆ ಬಿಟ್ಕೊಟ್ಟಿದ್ರು, ಅವಾಗ ಚಾರ್ಜ್ ಕೊಟ್ಟು. ಯಾಕಂದರೆ 1987ನಲ್ಲಿ ಅವರು ಮೃತಪಟ್ಟಿದ್ರು ಲೀಡ್ರು ಖುಮೇನಿಯನ್ನವರು. ಆಮೇಲೆ ಖಾಮಿನಿಯವ್ರಿಗೂ ಕೊಟ್ಟರು. ಅದ್ರ ಮುಂಚೆನೇ ಒಂದು ಸರಿ ಇವ್ರಿಗೆ ಬ್ಲಾಸ್ಟ್ ಆಗಿತ್ತು. ಇವ್ರು ವಾರಲ್ಲಿ ಸ್ವಲ್ಪ ಒಂದು ಕೈನ ಹ್ಯಾಂಡ್ ಇದಾಗಿದೆ. ಅದ್ರ ಮೇಲೆ ಇವ್ರು ಏನು ಮಾಡಿದ್ರು, ಫಾಲೋನ ಮಾಡಿ ಇದನ್ನು ಇಂಪ್ರೂವ್ಮೆಂಟ್ ಮಾಡಿದ್ರು. ಇರಾನಿಗೆ ಒಂದು ಲೆವೆಲಿಗೆ ತಂದು ನಿಲ್ಲಿಸಿ ಮಾಡೋದನ್ನ ಅವ್ರನ್ನ ಇಷ್ಟ ಆಗ್ತಿದ್ದಿಲ್ಲ. ಯಾರಿಗೆ? ಅಮೆರಿಕ ಮತ್ತು ಇಸ್ರಾಯೇಲ್ನವರಿಗೆ ಇಷ್ಟ ಆಗೋದಿಲ್ಲ. ಯಾಕೆ ಇಷ್ಟ ಆಗೋಲ್ಲ ಅಂತ ಹೇಳಿದ್ರೆ, ಏನಿದ್ರು ಈ ಇರಾನ್ ಕಂಟ್ರಿ ಏನಿದೆ ಇಂಪ್ರೂವ್ ಭಾಳ ಆಗಿಬಿಡ್ತಾ ಇದೆ. ಇದನ್ನು ನಾವು ಕಂಟ್ರೋಲ್ ಮಾಡಬೇಕು. ಇದು ಕಂಟ್ರೋಲ್ ಮಾಡಲಿಲ್ಲ